ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಾಗರ ಪಂಚಮಿ ಹಬ್ಬಕ್ಕೆ ಆ ಉಂಡೆಗಳನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಇವಾಗ ಶೇಂಗಾ ಉಂಡೆ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಪ್ಯಾನ್ ಬಿಸಿಗಿಟ್ಟು 2 ಕಪ್ಪು ನಾನು ಶೇಂಗಾ ಹಾಕ್ಕೊಂಡಿದ್ದೀನಿ. ಶೇಂಗಾನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಶೇಂಗಾ ಉಂಡೆ. ಅದು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಶೇಂಗಾ. ಹೈ ಫ್ಲೇಮ್ ಇಟ್ಕೊಂಡ್ರೆ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು ಶೇಂಗಾ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ನೋಡಿ ಈ ಥರ ಹಿಂಗೆ ಕಲ್ಲಿಂದ ಅಂದ್ಕೊಂಡು, ಕಲ್ಲಿಂದ ಎಲ್ಲ ಅದು ಮೇಲಿನ ಸಿಪ್ಪೆ ಎಲ್ಲ ಹೋಗುತ್ತಲ್ವ, ಕಲ್ಲಿಂದ ಅಂದ್ಕೊಂಡು ನೀಟಾಗಿ ಈ ಥರ ಮರದಲ್ಲಿ ಹಾಕ್ಕೊಂಡು ಮಾಡಿದರೆ ನೋಡಿ ಶೇಂಗಾ ಸಿಪ್ಪೆ ಎಲ್ಲ ಹೋಯ್ತು. ಇವಾಗ ಇನ್ನೊಂದು ವಿಧಾನದಲ್ಲಿ ನಾನು ಶೇಂಗಾ ಸಿಪ್ಪೆ ತೆಗೆಯೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಬಟ್ಟೆ ಕೈ ಚೀಲ ಇರುತ್ತಲ್ವ, ಆ ಚೀಲದಲ್ಲಿ ಹಾಕ್ಕೊಂಡ್ಬಿಟ್ಟು ಹಿಂಗೆ ನೆಲಕ್ಕೆ ಹೊಡೆದ್ರೆ ನೋಡಿ ಶೇಂಗಾ ಸಿಪ್ಪೆ ಎಲ್ಲ ಈಸಿಯಾಗಿ ಬಿಡುತ್ತೆ. ನೋಡಿ ಇವಾಗ ಅದನ್ನು ಆ ಥರನೂ ಕ್ಲೀನ್ ಮಾಡ್ಕೊಬೋದು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ 2 ಕಪ್ಪು ಶೇಂಗಾನ ನೋಡಿ ಇಷ್ಟು ಅರ್ಧ ಮಿಕ್ಸಿ ಮಾಡ್ಕೋಬೇಕು. ಫುಲ್ ನೈಸಾಗೂ ಪೌಡ್ರ್ ಮಾಡ್ಕೋಬಾರ್ದು. ಇವಾಗ ಅದನ್ನ ಪೌಡ್ರ್ ಇಟ್ಕೊಂಡು ಇವಾಗ 2 ಕಪ್ ಶೇಂಗಾಕ್ಕೆ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಪಾನಕಕ್ಕೆ ಇಡೋಣ. 2 ಕಪ್ ಶೇಂಗಾಗೆ 1 ಕಪ್ ಬೆಲ್ಲ ಸಾಕು, ಸ್ವೀಟ್ ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಕರಗೋವಷ್ಟು ನೀರು ಹಾಕಬೇಕು, ಬೆಲ್ಲ ಕರಗೋವಷ್ಟು. ನೋಡಿ ಇವಾಗೆಲ್ಲ ಬೆಲ್ಲ ಕರಗಿದೆ ಅಲ್ವಾ. ಇನ್ನೊಂದು ಪಾತ್ರೆಯಲ್ಲಿ ಅದನ್ನು ಸೋಸ್ಕೊಳ್ಳೋಣ, ಬೆಲ್ಲದ ನೀರನ್ನ. ಬೆಲ್ಲ ಎಲ್ಲ ಕಸ ಅದು ಇರುತ್ತಲ್ವ, ನೀಟಾಗಿ ಸೋಸ್ಕೊಂಡ್ಬಿಟ್ರೆ ಈಗ ಕರಗಿದ ತಕ್ಷಣ ನಾವು ಸೋಸ್ಕೊಂಡು ಇನ್ನೊಂದು ಪಾತ್ರೆಗೆ ಪಾನಕಕ್ಕೆ ಇಟ್ಕೋಬೇಕು. ಆ ಪಾನಕ ಬರೋ ಅಷ್ಟೊತ್ತಿಗೆ ಆ ಶೇಂಗದ್ದೇನು ಪೌಡ್ರ್ ಮಾಡ್ಕೊಂಡಿದ್ವಲ್ವ, ಒಂದು ದೊಡ್ಡ ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ನಾನು ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಶುಂಠಿ ಪುಡಿ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಪಾನಕ ಬಂದಿದೆ ಏನೋ ಅಂತ ಟೆಸ್ಟ್ ಮಾಡಬೇಕಲ್ವಾ. ನೀವು ಕೈಯಲ್ಲಿ ಹಿಡ್ಕೊಂಡು ಒಂದೆಳೆ ಪಾಕ ಥರ ಆದರೂ ಮಾಡ್ಬೋದು. ನಾನು ಈ ಥರ ಮಾಡ್ಕೋತೀನಿ. ಒಂದು ಚಿಕ್ಕ ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಒಂದು ಡ್ರಾಪ್ ಹಾಕ್ಕೊಂಡು ಪಾನಕದ್ದು ಅದನ್ನು ನೋಡಿ ಈ ಥರ ಹಿಂಗೆ ನೀರಲ್ಲಿ ಹಾಕ್ಕೋಬೇಕು. ಅದನ್ನೊಂದು ಡ್ರಾಪ್ ಹಾಕ್ಕೊಂಡು ಅದು ಬೆಲ್ಲ ಥರ ಎಲ್ಲ ನೀಟಾಗೆಲ್ಲ ಒಂದೇ ಥರ ಇದ್ದರೆ ಪಾನಕ ಬಂದಿದೆ ನೋಡಿ. ಕೈಗೆ ಈಸಿಯಾಗಿ ಹಿಂಗೆ ಮೇಲೆತ್ತಿ ಈ ಥರ ಇರಬೇಕು, ಹಿಂಗೆ ಬೀಳಬೇಕು. ಅದು ನೀರಲ್ಲೆಲ್ಲ ಮಿಕ್ಸ್ ಆಗಬಾರ್ದು. ನೋಡಿ ಈ ಥರ ಹಿಂಗಾದರೆ ಪಾನಕ ಬಂದಿದೆ ಅಂತ. ಹಿಂಗಾದರೆ ಉಂಡೆ ಚೆನ್ನಾಗಾಗುತ್ತೆ. ಇವಾಗ ಪಾನಕ ಬಂದಿದೆ ಅಲ್ವಾ, ಇದನ್ನು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ, ಶುಂಠಿ ಪುಡಿ, ಏಲಕ್ಕಿ ಪೌಡ್ರು, ಕಡಲೆ ಪೌಡ್ರು, ಇದನ್ನು ಮಿಕ್ಸಿ ಮಾಡ್ಕೊಂಡಿರೋದಕ್ಕೆಲ್ಲದಕ್ಕೂ ಆ ಪಾನಕ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾನಕ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈಗೆ ಬಿಸಿ ಇರುತ್ತೆ, ಸ್ವಲ್ಪ ಕೈಗೆ ಒಂದು ಡ್ರಾಪು ನೀರು ಹಚ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಉಂಡೆ ಕಟ್ಟಿಡೋಣ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಂಡು ನೋಡಿ ಇದಕ್ಕೆ ನಾನು ಕೊಬ್ಬರಿ ಮತ್ತು ಗಸಗಸೆ ಹಚ್ಕೊತಾ ಇದ್ದೀನಿ ಮೇಲ್ಗಡೆ. ಕೊಬ್ಬರಿ ಗಸಗಸೆ ಹಚ್ಕೊಂಡು ನೀಟಾಗಿ ಈ ಥರ ಉಂಡೆಗಳನ್ನು ಮಾಡಿಟ್ಕೊಂಡ್ರೆ ಶೇಂಗಾ ಉಂಡೆ ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವೀಟ್ ಅಂತೂ ಪರ್ಫೆಕ್ಟಾಗಿ ಬರುತ್ತೆ. ಶೇಂಗಾ ಒಟ್ಟು ಇದಕ್ಕೆ ಮಾತ್ರ ಈಗ 2 ಕಪ್ ಶೇಂಗಾ ತೊಗೊಂಡ್ರೆ 1 ಕಪ್ಪು ಬೆಲ್ಲ ಹಾಕ್ಕೋಬೇಕು. ನೋಡಿ ಶೇಂಗಾ ಉಂಡೆ ಎಷ್ಟು ಬೇಗ ರೆಡಿ ಆಯ್ತಲ್ವಾ. ಇವಾಗ ಎಳ್ಳುಂಡೆ ಮಾಡೋದು ನೋಡೋಣ. ಸೇಮ್ ಪ್ರೊಸೀಜರು. ಇದಕ್ಕೂ ನಾನು 2 ಕಪ್ ಎಳ್ಳು ತೊಗೊಂಡಿದ್ದೀನಿ. ನಾನು ಮಾಮೂಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಈ 2 ಕಪ್ ಎಳ್ಳಿಗೆ 1 ಕಪ್ಪು ಬೆಲ್ಲ ಬೇಕು. ಇದಕ್ಕೂ ಅಷ್ಟೇ. ಇದನ್ನು ನೀಟಾಗಿ ಹುರ್ಕೊಳ್ಳೋಣ ಎಳ್ಳು ಬೇಗ ಫ್ರೈ ಆಗಿಬಿಡುತ್ತೆ. ಚಟಪಟ ಅಂತ ಸಿಡಿತಾ ಇರುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು. ನೋಡಿ ಇಷ್ಟ ಆಯ್ತಲ್ವ, ಅದೆಲ್ಲ ಡುಮ್ಮಕ್ಕಾಗುತ್ತೆ ಫ್ರೈ ಆದರೆ. ಇವಾಗ ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ಸೇಮ್ ಅದೇ ಥರ ಅರ್ಧ ಮಿಕ್ಸಿ ಮಾಡ್ಕೋಬೇಕು. ಎಳ್ಳು ಕಾಳಿದ್ರೆ ಚೆನ್ನಾಗಿರಲ್ಲ. ಅದನ್ನು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಇದಕ್ಕೂ 1 ಕಪ್ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಕರಗೋವಷ್ಟು ನೀರು ಹಾಕ್ಕೊಂಡು ಇದನ್ನು ಫಸ್ಟು ಬೆಲ್ಲ ಕರಗಿಸ್ಕೊಳ್ಳೋಣ. ಬೆಲ್ಲ ನೋಡಿ ಇವಾಗ ಕರಗ್ತಲ್ವಾ, ಇದನ್ನು ಮತ್ತೆ ಒಂದು ಪಾತ್ರೆಗೆ ಬೆಲ್ಲದ ನೀರನ್ನ ಸೋಸ್ಕೊಂಡು ಪಾನಕ ಮಾಡ್ಕೋಬೇಕು. ಇವಾಗ ಈ ಪಾತ್ರೆಗೆ ನಾನು ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡು ಮತ್ತೆ ಪಾನಕಕ್ಕೆ ಇಟ್ಕೊಳ್ಳೋದು. ಸೇಮ್ ಶೇಂಗಾ ಉಂಡೆ ಮಾಡಿರೋ ಪ್ರೊಸೀಜರೇ. ಎಳ್ಳು, ಶೇಂಗಾ, ಈ ಎಣ್ಣೆ ಅಂಶ ಏನಿರುತ್ತಲ್ವ ಅದು ಎಲ್ಲದಕ್ಕೂ ನಾವು 2 ಕಪ್ ತೊಗೊಂಡ್ರೆ 1 ಕಪ್ ತೊಗೋಬೇಕು ಬೆಲ್ಲನ. ಮಾಮೂಲಿ ಅದೇ ಈ ಎಳ್ಳಿಂದೇನು ಹಿಟ್ಟಿಗೆ ನಾನು ಇವಾಗ ಮತ್ತು ಇದಕ್ಕೂ ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಾನಕ ಟೆಸ್ಟ್ ಮಾಡ್ಕೋಬೇಕು. ನೋಡಿ ಚೆಕ್ ಮಾಡಬೇಕು ಈ ಥರ ಬಂದಿದೆನಾ. ನೋಡಿ ಈ ಥರ ಹಿಂಗೆಲ್ಲ ನೀಟಾಗಿ ಬೆಲ್ಲ ಹಿಂಗಾಗ್ಬಿಟ್ಟು ಹಿಂಗೆ ನೋಡಿ ಈ ಥರ ಪಾನಕ ನೋಡೋದು. ನಿಮಗೆ ಕೈಯಲ್ಲಿ ಬೇಕಂದ್ರೂ ನೋಡ್ಕೋಬೋದು. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಪಾನಕ. ನಾನಿವಾಗ ಮತ್ತೆ ಅದು ಎಳ್ಳಿನ ಪೌಡ್ರಿಗೆಲ್ಲ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಮತ್ತು ಸೇಮ್ ಅದೇ ಥರ ಕೈಗೆ ಒಂದು ಡ್ರಾಪು ನೀರು ಹಚ್ಕೋಬೇಕು. ನೀರು ತುಂಬ ಹಚ್ಕೋಬಾರ್ದು, ಬಿಸಿ ಇರುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ಬೇಗ ಇದು ಗಟ್ಟಿ ಆಗುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಕೈ ಹಂಗೆ ಹಸಿ ಮಾಡಿಕೊಂಡು ತಣ್ಣಗನ್ನಂಗೆ ನೋಡಿ ಈ ಥರ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಉಂಡೆಗಳನ್ನು ಕಟ್ಟಿ ಇಟ್ಕೋಬೋದು.
ಉಂಡೆ ಕಟ್ಟಿ ಮೇಲೆ ಗಸಗಸೆ ಮತ್ತು ಕೊಬ್ಬರಿ ಹಚ್ಚಿದರೆ ಚೆನ್ನಾಗಿರುತ್ತೆ. ಇದು ಏನು ಮೇಲೆ ನೋಡಲಿಕ್ಕೆಲ್ಲ ಉಂಡೆಗಳು. ಅದಕ್ಕೆ ನಾನು ಈ ಥರ ಕೊಬ್ಬರಿ ಗಸಗಸೆ ಹಚ್ಚಿ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಎಳ್ಳುಂಡಿನೂ ರೆಡಿ ಆಯ್ತಲ್ವಾ. ಇವಾಗ ನಾನು ಪುಟಾಣಿ ಉಂಡೆ ಮಾಡ್ತಾಯಿದ್ದೀನಿ ನೋಡಿ. ಈ ಪುಟಾಣಿ ಉಂಡೆನೂ ಅಷ್ಟೇ ಈಸಿಯಾಗೆ ಮಾಡ್ಕೋಬೋದು. ಈ ಪುಟಾಣಿ ಉಂಡೆಗೆ ಮೆಜರ್ಮೆಂಟ್ ಏನು ಗೊತ್ತಾ, ನಾನು 2 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ, 3 ಕಪ್ ಹಿಟ್ಟು ತೊಗೋತೀನಿ. ಇದಕ್ಕೆ 2 ಕಪ್ ಬೆಲ್ಲ ಹಾಕ್ಕೊಂಡು ನೀರು ಹಾಕಿ ಹಿಂಗೆ ನೋಡಿ ಬೆಲ್ಲ ಕರಗ್ಸೋಕೆ ಇಟ್ಟಿದ್ದೀನಿ. ಬೆಲ್ಲ ನೋಡಿ ಕರಗ್ತಾ ಇದೆ ಅಲ್ವಾ ಇವಾಗ. ನೋಡಿ ಕರಗ್ತಾ ಇದೆ ಬೆಲ್ಲನೂ ಅಷ್ಟೇ ನೀಟಾಗೆಲ್ಲ ಕರಗಲಿ. ಇದು ಕರಗಿದ ಮೇಲೆ ಇದನ್ನು ನಾವು ಇನ್ನೊಂದು ಪಾತ್ರೆಯಲ್ಲಿ ಸೋಸ್ಕೋಬೇಕು ಬೆಲ್ಲನೂ. ನೋಡಿ ಇವಾಗೆಲ್ಲ ನೀಟಾಗಿ ಕರಗಿದೆ. ಇದನ್ನು ಈಗ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಸೋಸ್ಕೊಂಡ್ಬಿಡೋಣ ಬೆಲ್ಲದ ನೀರನ್ನ. ಅದೇ ಏನಾದರೂ ಕಸ ಅದು ಇದು ಇರುತ್ತೆ ಅಂತ ಸೋಸ್ಕೊಂಡು ಮಾಡ್ಕೋಬೇಕಲ್ವ, ನೀಟಾಗಿ ಅನಿಸುತ್ತೆ. ಅದಕ್ಕೆ ಕರಗಿದ ತಕ್ಷಣ ಸೋಸ್ಕೊಂಡ್ಬಿಟ್ಟು ಮತ್ತೆ ಪಾನಕಕ್ಕೆ ಇಡೋದು. ನೋಡಿ ಪಾನಕ ಬರ್ತಾ ಇದೆ ಇವಾಗ. ಅಷ್ಟೊತ್ತಿಗೆ ನಾವು ಒಂದರಲ್ಲಿ ಹಿಟ್ಟು ಹಾಕ್ಕೊಂಬಿಡೋಣ. ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ. ಪುಟಾಣಿ ನಾನು ತೊಗೊಂಡ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟನ್ನ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಪೌಡ್ರು ಇದಕ್ಕೂ ಅಷ್ಟೇ ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸೇಮ್ ಅದೇ ಥರ ಮಿಕ್ಸ್ ಮಾಡಿಕೊಂಡು ನೀವು ಕೊಬ್ಬರಿ ಗಸಗಸೆ ಇದಕ್ಕೆ ಬೇಕಾದರೂ ಹಾಕ್ಕೋಬೋದು, ಇದರಲ್ಲೇನೂ ಹಾಕ್ಕೋಬೋದು. ಇಲ್ಲಾಂದರೆ ಮೇಲೆ ನಾವು ಹಚ್ಬೋದು. ಇದಕ್ಕೆ ಮೇಲೆ ಹಚ್ಚಿದ್ರೂ ಚೆನ್ನಾಗಿ ಕಾಣುತ್ತೆ. ಇದು ಪ್ಲೇನ್ ಇಟ್ಟಿರುತ್ತಲ್ವ, ಚೆನ್ನಾಗಿ ಅನಿಸುತ್ತೆ ನೋಡಿ. ಇನ್ನು ಪಾನಕ ಬಂದಿಲ್ಲ. ಇವಾಗ ನೋಡಿ ಇನ್ನೊಂದು ಸರಿ ಚೆಕ್ ಮಾಡ್ತಾಯಿದ್ದೀನಿ ನಾನು ಪಾನಕ ಬಂತೇನೋ ಅಂತ. ಇವಾಗ ನೋಡಿ ಎಲ್ಲ ಈ ಥರ ಹಿಂಗೆ ಕೈ ಗುಂಡಗಾಗಿ ನೋಡಿ ನೀಟಾಗಿ ಹಿಂಗೆ ಕೈಯಲ್ಲಿ ಎತ್ತಕ್ಕೆ ಬರಬೇಕು ನಮಗೆ. ಆ ಥರ ಆದರೆ ಪಾನಕ ನೀಟಾಗಿ ಬಂದಂಗೆ ನೋಡಿ. ಆವಾಗಲೇ ನಾನು ಲಾಸ್ಟ್ ಟೈಮ್ ನೋಡಿದಾಗೆ ಇನ್ನೂ ಬಂದಿರಲಿಲ್ಲ ಎತ್ತಕ್ಕೆ. ಇವಾಗ ನೋಡಿ ಇದು ನೀಟಾಗಿ ಹಿಂಗೆ ಕೈಗೆ ಈಸಿಯಾಗಿ ಎತ್ತಕ್ಕೆ ಬರ್ತಾಯಿದೆ ನೋಡಿ. ಇವಾಗ ನೋಡಿ ಈ ಥರ ಬಂದರೆ ಉಂಡೆ ಕೆಡಲ್ಲ, ಎಷ್ಟು ದಿನ ಇಟ್ಟರೂ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಇನ್ನೊಂದೇನು ಅಂದರೆ ನಾನೊಂದು ಅರ್ಧ ಟೀ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು 1 ನಿಮಿಷ ಕುದಿಸ್ಬೇಕು ಬೆಲ್ಲದ ಪಾನಕದಲ್ಲಿ. ಕುದಿಸಿದ್ರೆ ಈ ಪುಟಾಣಿ ಉಂಡೆ ತುಂಬ ಗಟ್ಟಿ ಥರ ಆಗಿಬಿಡುತ್ತೆ ನೀರು ಹಾಕದೇ ಇದ್ದರೆ. ಹಂಗೆ ನೀರು ಹಾಕ್ಕೊಂಡು ಮಾಡಿದರೆ ಉಂಡೆ ಸ್ಮೂತಾಗಿರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಬಟ್ ಪಾನಕ ಬಂದಾದಮೇಲೆ ಒಂದು 1/2 ಕಪ್ಪು ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಿ 1 ನಿಮಿಷ ಕುದಿಸ್ಬೇಕು. ಅದು ಉಕ್ಕು ಬರಬೇಕು. ಆ ಥರ ಆದರೆ ಉಂಡೆ ಕೆಡಲ್ಲ, ಏನೂ ಇಲ್ಲ, ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ಪುಟಾಣಿ ಉಂಡೆ ಬೇಗ ಗಟ್ಟಿಯಾಗಿಬಿಡುತ್ತಲ್ವ. ಅದಕ್ಕೆ ನಾನು ನೀರು ಹಾಕಿ ನೋಡಿ ಈ ಥರ ಕಟ್ಟಿಟ್ಟಿದ್ದೀನಿ. ಉಂಡೆ ಮಾಡಿಕೊಂಡು ಮಾಡ್ಕೋಬೇಕು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಪುಟಾಣಿ ಉಂಡೆನೂ ರೆಡಿ ಆಯಿತು ಅಲ್ವಾ. ಇವಾಗ ನೋಡಿ ಶೇಂಗಾ ಉಂಡೆ ಮತ್ತು ಪುಟಾಣಿ ಉಂಡೆ, ಎಳ್ಳುಂಡೆ ಮೂರನ್ನೂ ಎಷ್ಟು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ಅಲ್ವಾ ನಾವು. ನೋಡಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.